ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SI ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಬಂದಿರೋವಂಥ ರೆಸ್ಟೋರೆಂಟು 24th ಮೇನ್ ಅನ್ನುವಂಥ ಒಂದು ಬಫೆಟ್ ರೆಸ್ಟೋರೆಂಟು. ಈ 24th ಮೇನ್ ಅನ್ನೋ ಒಂದು ರೆಸ್ಟೋರೆಂಟ್ ಏನಿದೆ JP ನಗರದಲ್ಲಿದೆ. ಸೊ ನಾವು ಜಯನಗರ್ ಟು JP ನಗರ್ಗೆ ಒಂದು ರೋಡ್ ಏನಿದೆ ಆ ರೋಡ್ನಲ್ಲಿ ಬರುವಾಗ JP ನಗರ ಒಂದು ಸರ್ಕಲ್ ಬರೋದಕ್ಕಿಂತ ಮುಂಚೆನೇ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು 24th ಮೇನ್ ಅನ್ನೋ ಒಂದು ಬಫೆಟ್ ರೆಸ್ಟೋರೆಂಟು ಕಾಣುತ್ತೆ. ಸೊ ಇದೊಂದು ಬಫೆಟ್ ರೆಸ್ಟೋರೆಂಟ್ ಆಗಿದೆ, ಹಾಗೆ ತುಂಬಾ ಚೆನ್ನಾಗಿರುವಂಥ ಒಂದು ಆ್ಯಂಬಿಯನ್ಸ್ ಇದೆ. ಅದರ ಜೊತೆಲೆ ಪ್ಯೂರ್ ವೆಜ್ ಬಫೆಟ್ ರೆಸ್ಟೋರೆಂಟ್ ಅಂತ ಹೇಳಬಹುದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ಟಾರ್ಟರ್ಸ್ನೆಲ್ಲ ನಮಗೆ ಕೂತಲ್ಲಿ ನಿಮಗೆ ಸರ್ವ್ ಮಾಡ್ತಾರೆ. ಸೂಪು ಹಾಗೆ ಈ ಎಲ್ಲದನ್ನು ಕೂಡ ನಮಗೆ ನಾವು ಕೂತ್ಕೊಂಡಿರಲ್ಲೇ ಸರ್ವ್ ಮಾಡ್ತಾರೆ. ಬಟ್ ನಾವು ಮೇನ್ ಕೋರ್ಸು ಹಾಗೆ ಡೆಸರ್ಟ್ಗೆ ಮಾತ್ರ ಎದ್ದು ಹೋಗಬೇಕಾಗತ್ತೆ ಬಫೆಟ್ ರೆಸ್ಟೋರೆಂಟ್ ಆಗಿರೋದ್ರಿಂದ. ಇಲ್ಲಿ ನೋಡ್ತಾ ಇರ್ಬೋದು ಎರಡು ರೀತಿಯಾಗಿರುವಂಥ ಬಜ್ಜಿ ಹಾಕಿದ್ದಾರೆ, ಹಾಗೆ ಕಾರ್ನ್ನ ಹಾಕಿದ್ದಾರೆ, ತಂದೂರಿ ಮಾಡಿರೋಂಥ ಕಾರ್ನು, ಹಾಗೆ ಪನ್ನೀರ್ ಟಿಕ್ಕಾ ಹಾಕ್ತಾ ಇದ್ದಾರೆ. ಪನ್ನೀರ್ ಟಿಕ್ಕಾ ಅಂತೂ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಇತ್ತು. ಹಾಗೆ ಇಲ್ಲಿ ಬೇಬಿ ಕಾರ್ನ್ ಮಂಚೂರಿ ಕೂಡ ಹಾಕ್ತಾ ಇದ್ದಾರೆ. ಹಾಗೆ ಇದಿಷ್ಟರಲ್ಲಿ ನನಗೆ ಫೇವ್ರೆಟ್ ಆಗಿರೋಂಥ ಒಂದು ಡಿಶ್ ಅಂತಂದರೆ ಕ್ರಿಸ್ಪಿ ಕಾರ್ನು. ಇಲ್ಲಿ ನೋಡ್ತಾ ಇರ್ಬೋದು, ಕ್ರಿಸ್ಪಿ ಕಾರ್ನ್ ಸಖತ್ತಾಗಿ ಇರುತ್ತೆ. ಹಾಗೆ ಮಿನಿ ಪಿಜ್ಜಾ ಬೈಟ್ಸ್ನು ಕೂಡ ಹಾಕ್ತಾರೆ, ಹಾಗೆ ಗಾರ್ಲಿಕ್ ಬ್ರೆಡ್ ಇರುತ್ತೆ. ಸೊ ಇಲ್ಲಿ ಈ ರೀತಿಯಾಗಿ ಒಂದು ಆ್ಯಪಿಟೈಸರ್ಸ್ ಏನೇನಿದೆ ಆ ಒಂದು ದಿನದ್ದು ಅಂತ ನಿಮಗೆ ಅದರಲ್ಲೆಲ್ಲ ಹಾಕಿರ್ತಾರೆ. ಮೆನು ಒಂದು ಪ್ಯಾಟರ್ನ್ ಸೇಮ್ ಇರುತ್ತೆ ಅಲ್ಲಿ, ಬಟ್ ಡಿಶಸ್ಸು ನಿಮಗೆ ವೆರೈಟಿ ಆಗ್ತಾ ಹೋಗುತ್ತೆ. ಸೊ ಹೀಗಿರುತ್ತೆ. ಹಾಗೆ ನಾವು ಎಲ್ಲ ಸ್ಟಾರ್ಟ್ನ ತಿನ್ಸ್ಕೊಂಡ್ಬಿಟ್ಟು ನೆಕ್ಸ್ಟು ಚಾಟ್ಸು ಮೇನ್ ಕೋರ್ಸು ಎಲ್ಲದನ್ನು ನೋಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಚಾಟ್ಸ್ ಕೌಂಟರ್ ಇದೆ. ಪಾನಿಪುರಿ, ಸೇವ್ಪುರಿ, ಪಾಪ್ಚಿ ಚಾಟ್, ಆಮೇಲೆ ದಹಿ ಪುರಿ ಏನು ಬೇಕಾದರೂ ನಿಮಗೆ ಇಲ್ಲಿ ಸಿಗುತ್ತೆ. ನಮಗೆ ಇಷ್ಟ ಆಗಿರುವಂಥ ಒಂದು ಚಾಟ್ಸ್ನ ನಾವು ಇಲ್ಲಿ ತಿನ್ಬೋದು. ಸೊ ಇಲ್ಲಿ ಚಾಟ್ಸ್ ಕೌಂಟರಲ್ಲಿ ನಾನು ತೊಗೊಂಡಿರೋಂಥದ್ದು ಪಾನಿಪುರಿ ತುಂಬ ಚೆನ್ನಾಗಿ ಇತ್ತು, ಖಾರವಾಗಿ. ಹಾಗೆ ನಿಮಗೆ ಸ್ವೀಟ್ ಬೇಕು ಪಾನಿ ಅಂತಂದರೆ ಸ್ವೀಟಾಗಿ ಕೂಡ ಹಾಕಿಸ್ಕೋಬಹುದು. ಪಾನಿಪುರಿ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಇಷ್ಟಪಡುವಂಥ ಒಂದು ಚಾಟ್ಸ್ನ ನೀವು ಇಲ್ಲಿ ಟ್ರೈ ಮಾಡಬಹುದು. ಜಾಸ್ತಿನೂ ಕೊಡೋದಿಲ್ಲ ಕ್ವಾಂಟಿಟಿ, ನಿಮಗೆ ಎಷ್ಟು ಒಂದು ಬಫೆ ಆಗಿರೋದ್ರಿಂದ ಅಕಸ್ಮಾತ್ ನಿಮ್ಗೆ ಇನ್ನೂ ಇಷ್ಟ ಆಗುತ್ತೆ ಅಂತಂದರೆ ಮತ್ತೆ ಬಂದು ಅನ್ಲಿಮಿಟೆಡ್ ಆಗಿ ಕೇಳಿಬಿಟ್ಟು ತೊಗೊಂಡು ಹೋಗಬಹುದು. ಬಟ್ ಜಾಸ್ತಿ ವೇಸ್ಟ್ ಮಾಡೋದಿಲ್ಲ, 4 ಪೂರಿಗಳನ್ನ ಹಾಕಿಬಿಟ್ಟು ಕೊಡ್ತಾರೆ. ಸೊ ಒಂಥರ ಚೆನ್ನಾಗಿರೋವಂಥ ಕ್ವಾಂಟಿಟಿ, ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಕಡೆ ಬಂದರೆ ಬಫೆಟಲ್ಲಿ ಟೊಮ್ಯಾಟೊ ಸೂಪ್ ಇದೆ, ಹಾಗೆ ಇನ್ನೊಂದು ಕಡೆಗೆ ಕಾರ್ನ್ ಸೂಪ್ ಇದೆ, ಸ್ವೀಟ್ ಕಾರ್ನ್ ಸೂಪು. ಇದು ಕೂಡ ತುಂಬ ಚೆನ್ನಾಗಿತ್ತು, ಸ್ಪಿನಚ್ ಸ್ವೀಟ್ ಕಾರ್ನು. ಟೊಮ್ಯಾಟೊ ಸೂಪ್ಗೆ ಬ್ರೆಡ್ನ ಫ್ರೈ ಮಾಡಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದರೆ ಪನ್ನೀರ್ ಕರಿ ಹಾಗೆ ಮಿಕ್ಸ್ ವೆಜ್ ಕರಿ ಇತ್ತು ಮೇನ್ ಕೋರ್ಸಲ್ಲಿ. ಹಾಗೆ ಅದ್ರ ಜೊತೆಯಲ್ಲೇ ದಾಲ್ ಮತ್ತು ಬೆಂಡಿ ಫ್ರೈ ಕೂಡ ಇತ್ತು. ಅದಾದಮೇಲೆ ಇಲ್ಲಿ ಪಲ್ಯನ ಇಟ್ಟಿದ್ದಾರೆ, ಸೌತ್ ಇಂಡಿಯನ್ ಪಲ್ಯಗಳನ್ನ ಕೂಡ ಮಾಡಿರ್ತಾರೆ. ಎಲ್ಲ ರೀತಿಯಾಗಿರುವಂಥ ಒಂದು ಡಿಶಸ್ ಕೂಡ ಇರುತ್ತೆ. ಅನ್ನ ಮತ್ತು ರಸಮ್ ಕೂಡ ಇದೆ. ಸೌತ್ ಇಂಡಿಯನ್ ಇರುತ್ತೆ, ನಾರ್ತ್ ಇಂಡಿಯನ್ ಇರುತ್ತೆ, ಕಾಂಟಿನೆಂಟಲ್ ಇರುತ್ತೆ. ಸೊ ಇದೇನೋ ರೈಸ್ ಬಾತ್ ಥರ ಇತ್ತು. ಹಾಗೆ ಇಲ್ಲಿ ಸೋಯಾ ಬಿರಿಯಾನಿ ಕೂಡ ಇತ್ತು, ಸೋಯಾ ಚಂಕ್ಸ್ ಇನ್ ಬಿರಿಯಾನಿ. ಹಾಗೆ ಈ ಕಡೆ ಬಂದರೆ ನೂಡಲ್ಸು ಮತ್ತು ಅದಕ್ಕೆ ಮಂಚೂರಿಯನ್ ಗ್ರೇವಿ ಕೂಡ ಇರುತ್ತೆ. ಎಲ್ಲ ರೀತಿಯಾಗಿರುವಂಥ ಒಂದು ಡಿಶಸ್ಸು ಇರುತ್ತೆ. ಪಾಸ್ತಾ ಇತ್ತು, ಪಾಸ್ತಾ ತುಂಬ ಲೈಟಾಗಿ ಕ್ರೀಮಿ ಆಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಈ ಕಡೆ ಬಂದರೆ ಸಲಾಡ್ಸ್ ಎಲ್ಲ ಇಟ್ಟಿದ್ರು, ಸ್ಪ್ರೌಟ್ ಸಲಾಡ್ ಇಟ್ಟಿದ್ರು. ಹಾಗೆ ಈ ಕಡೆ ಬಂದರೆ ಪಾಸ್ತಾ ಸಲಾಡ್ ಇಟ್ಟಿದ್ರು, ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟು ಎಲ್ಲ ಕೂಡ ಇತ್ತು. ಹಾಗೆ ಈ ಕಡೆ ಬಂದುಬಿಟ್ರೆ ನಮಗೆ ಒಂದು ಡೆಸರ್ಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಪಾಪಡ್ನ ನೋಡ್ಬೋದು. ಪಾಪಡ್ ಜೊತೆಗೆ ವೆರೈಟಿ ಆಫ್ ಉಪ್ಪಿನಕಾಯಿ ಕೂಡ ಇಟ್ಟಿರ್ತಾರೆ. ಹಾಗೆ ಮೊಸರನ್ನ ಕೂಡ ಆ ಒಂದು ಕೌಂಟರ್ನಲ್ಲಿ ಇಟ್ಟಿರ್ತಾರೆ. ಉಪ್ಪಿನಕಾಯಿ, ಮೊಸರನ್ನ, ಹಪ್ಪಳ ಎಲ್ಲ ಒಟ್ಟಿಗೆ ಇರುತ್ತೆ. ಲಾಸ್ಟಲ್ಲಿ ಬೇಕಿದ್ರೆ ನೀವು ಇದನ್ನು ಎಂಜಾಯ್ ಮಾಡಬಹುದು. ನಾನು ಬಫೆಟ್ನಲ್ಲಿ ನೋಡಿರೋವಂಥದ್ದು ಒಂದು ಸ್ಪೆಷಲ್ ಅಂತಂದರೆ ಈ ಮಜ್ಜಿಗೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಖೀರ್ ಇತ್ತು, ಕ್ಯಾರೆಟ್ ಹಲ್ವಾ ಇತ್ತು, ಹಾಗೆ ಇಲ್ಲಿ ಫಿರ್ನಿ ಇತ್ತು,
ಇದಂತೂ ತುಂಬ ಚೆನ್ನಾಗಿತ್ತು. ಮ್ಯಾಂಗೋ ಫಿರ್ನಿ ಸಖತ್ತಾಗಿರುವಂಥ ಟೇಸ್ಟ್ ಇತ್ತು. ಹಾಗೆ ಈ ಗುಲಾಬ್ ಜಾಮೂನ್ ಅಂತೂ ಪುಟಾಣಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಮಾತ್ರ ಮಿಸ್ ಮಾಡಲೇಬಿಡಿ ಎಲ್ಲಿ ಹೋದ್ರೂ. ಹಾಗೆ ಇಲ್ಲಿ ವೆರೈಟೀಸ್ ಆಫ್ ಕೇಕು, ಆಮೇಲೆ ಬ್ರೌನಿ ಇಟ್ಟಿರ್ತಾರೆ. ನಿಮಗೆ ಇಷ್ಟ ಆಗುವಂಥ ಕೇಕು ಬ್ರೌನಿನ ತೊಗೋಬೋದು. ಹಾಗೆ ಪ್ಲೇನ್ ಕೇಕು, ಹಾಗೆ ಇಲ್ಲಿ ಚಾಕೋ ಫೌಂಟೇನ್ ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ನಿಮ್ಗೆ ಡಿಪ್ ಮಾಡ್ಕೊಂಬಿಟ್ಟು ಆ ಕೇಕ್ನ ಚಿಕ್ಕ ಮಕ್ಕಳಿಗೆ ಕೊಡಬಹುದು. ಇದೊಂಥರ ಆಟ ಆಡಿಕೊಂಡು ತಿನ್ನುವಂಥ ಒಂದು ಡಿಶ್ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ. ಚಿಕ್ಕ ಮಕ್ಕಳಾಗಲಿ ಹಾಗೆ ದೊಡ್ಡವರಾಗಲಿ ಒಂದು ಆ್ಯಂಬಿಯನ್ಸ್ನ ಅಲ್ಲಿ ಹೋಗಿ ಬಫೆಟ್ನಲ್ಲಿ ನಾವೇ ಒಂದು ಸರ್ವ್ ಮಾಡಿಕೊಂಡು ತಿನ್ನೋದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಕೂಡ ಈ ವೀಕೆಂಡ್ಸಲ್ಲಿ ಏನಾದರೂ ಪ್ಲ್ಯಾನ್ ಮಾಡೋದಾದರೆ ಈ 24th ಮೇನ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಖಂಡಿತ ಹೋಗಿ ಬನ್ನಿ. ತುಂಬ ಚೆನ್ನಾಗಿರುವಂಥ ಒಂದು ಟೇಸ್ಟು, ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ. ಹಾಗೆ ಪ್ರೈಸ್ ಇದಕ್ಕೆ ಬಂದರೆ ಅದು ಕೂಡ ರೀಸನಬಲ್ ಆಗಿರುತ್ತೆ. ಬಟ್ ವೀಕೆಂಡ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ಈಗ ನೀವು ಏನಾದರೂ ಇಲ್ಲಿಗೆ ಹೋಗುವಂಥ ಪ್ಲ್ಯಾನ್ ಮಾಡಿದರೆ ಮ್ಯಾಂಗೋ ಮೇನ ನಡೀತಾ ಇದೆ 24th ಮೇನಲ್ಲಿ, ಮಿಸ್ ಮಾಡಿಕೊಳ್ಳೇಬೇಡಿ. ತುಂಬಾ ವೆರೈಟೀಸ್ ಆಫ್ ಮ್ಯಾಂಗೋಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಡಿಶಸ್ನ ಮಾಡಿರ್ತಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬಹುದು. ನಾವು ಹೋಗಿರೋದು ಮ್ಯಾಂಗೋ ಮೇಳಗಲ್ಲ, ಸೊ ನಾವು ಮಿಸ್ ಮಾಡ್ಕೊಂಡಿದ್ದೀನಿ. ನೀವು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಸಖತ್ತಾಗಿರುವಂಥ ವಿಡಿಯೋದೊಂದಿಗೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, and thank you so much for watching this video.